ನಿಮ್ಮ ಮಗ ಇದಾದಾಗ ಏನಾಯ್ತು ಅವತ್ತು ಮೊನ್ನೆ ಮಧ್ಯಾಹ್ನದಾಗ ನೋಡ್ರಿ ಹೊರಗಲಿದ್ದ ಬಂದ ರೂಮಿಗೆ ಬಂದ ಊಟ ಅಡಿಗೆ ಮಾಡ್ತನಪ್ಪ ಅಂದ ಅಡಿಗೆ ಮಾಡಿದ ತಾಟಿಗೆ ಹಾಕಿದ ಊಟ ಮಾಡಿ ಅವ್ನು ಬಾರಪ್ಪ ಅಂತ ಕರೆದ ನೀನು ಊಟ ಮಾಡಪ್ಪ ಹಿಂದಡಿ ಮಾಡ್ತಂತ ಹೇಳಿದೆ ಹೇಳಿದ್ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ ಊಟ ಮಾಡಿಬಿಡೋಣ ಬಾ ಅಂದ ಇಬ್ಬರು ಊಟ ಮಾಡಿದ್ರಿ ತಾನು ಊಟ ಮಾಡಿದ ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಣ್ರಿ ಮಕ್ಕಣ ಅನ್ಬಿಡು ಮಕ್ಕಂಡ ಅಂತ ಯಾಕೆ ಎಬ್ಸ್ಬೇಕಂತ ನಾನು ಎಬ್ಸಿಲ್ರಿ. ಅಂದ್ರೆ ನಿಮ್ಮ ಮಗನ ಅವತ್ತು ಅಡಿಗೆ ಮಾಡಿ ನಿಮ್ಗೆ ಊಟ ಮಾಡಿ ತಾಯನೇ ಕೈ ಮುಟ್ಟಿ ಮಾಡಿ ಉಣ್ಸ್ಯಾನ್ರಿ. ಇಬ್ಬರೇ ಇದ್ದೀವ್ರಿ ಆರಾಮಾಗ್ಯಾರ ಆದ್ರೂ ಮಕ ಒಂದ್ ತರ ಇತ್ತು ಮಕ ಒಂದ್ ತರ ಮಾಡ್ಕೊಂಡನಲ್ಲ ಯಾಕೆ ಇವತ್ತು ಸಪ್ಪಗೈದಾನ ಅಂತ ನಾನು ಮನುಷ್ಯನಾಗನ ಅನ್ರಿ ಆತನ ಏನು ಕೇಳಿಲ್ಲ ಕೇಳಿದ್ರ ನನಗೆ ಹೇಳ್ತಿದ್ದಿಲ್ಲ ತಾಯಿಗೆ ಹೇಳ್ತಿದ್ದ ತಾಯಿ ಇಲ್ಲ ಅಲ್ಲಿ ಇಲ್ಲಿ ಊರಿಗೆ ಬಂದ್ಬಿಟ್ಟಿಲ್ಲ ಇದ ಸಮಸ್ಯೆ ನೋಡ್ರಿ. ಎಷ್ಟು ಗಂಟೆಗೆ ನೀವು ರೂಮ್ನಾಗ ಹೋಗಿದ್ರಿ ಆಮೇಲೆ ನಾವು 5 ಗಂಟೆಗೆ ಹೋದಿವ್ರಿ ರೂಮ್ನಾಗ ಊಟ 3:30 ಆಗಿತ್ತು 3:30 ಆಗಿತ್ತು. ಒಂದು ಮಾತು ನಾನು ಕಿವ್ಯಾಕ ಹಾಕೇ ಇಲ್ಲ. ನಾನು ಕೇಳಿದೆ ಏನಪ್ಪ ಏನು ಯಾಕ ಒಂದ್ ಸ್ವಲ್ಪ ಸಪ್ಪದಿ ಏನು ಅಂತ ಕೇಳಿದ್ರೆ ಏನ್ ಬಿಡಪ್ಪ ಏನಿಲ್ಲ ಅದ್ನೇನ್ ಕೇಳ್ತು. ಏನ್ ಅಡಿಗೆ ಮಾಡಿದ್ರು? ಚಿತ್ರಾನ್ನ ಮಾಡಿದ್ರಿ. ಅವರೇ ಅಲ್ಲ PS ಇದ್ರೆ ಬೇಕಂತ ತರ್ಸ್ಕೋಬಹುದಿತ್ತು ಬಟ್ ಅವರೇ ಅಡಿಗೆ ಮಾಡಿದ್ರು. ಅವರೇ ಮಾಡಿದ್ರು ಸ್ವಂತ ತಾವೇ ಬಂದು ಟಮಾಟೆ ಹಣ್ಣು ಉಳ್ಳಾಗಡ್ಡಿ ತಾವು ಕೊಯ್ದ್ರಿ ನಾನು ಮೆಣಸಿಕಾಯಿ ಕರಿಬೇವು ನಾನು ಕೊಟ್ಟೇನ್ರಿ. ಸ್ವಲ್ಪ ಮಕ ಸಪ್ಪತ್ರಿ ಕಪ್ಪತ್ತು ಮಕ ಸಣ್ಣ ಮಾಡಿದ್ದ ಯಾಕ ಮಕ ಸಣ್ಣ ಮಾಡ್ಯಾನ ಈತ ಏನಪ್ಪಾ ಅಂತ ಕೇಳಿದೆ ಆದ್ರ ನಾನು ಮುಂದ ಏನು ಹೇಳ್ಕೊಂಬ್ಲಲ್ಲ. ಈಗ 5 ಗಂಟೆಗೆ ರೂಮ್ಗೆ ಹೋದ್ರಲ್ಲ 5 ಗಂಟೆಗೆ ಓದ್ನಲ್ರಿ 5 ಗಂಟೆಗೆ ಅದನ್ನ ಮಕ್ಕಳನ ಎಬ್ಸಬಾರ್ದ ಅಂಬದ್ರ ನನಗೆ ಮಕ್ಕಳನ ಎಬ್ಸಬಾರ್ದ ಯಾಕೆ ನಿದ್ದೆ ಕೆಡ್ಸ್ಬೇಕು ಅನ್ನದ ನನಗೆ. ಆದ್ರೆ ಇಲ್ಲಿಂದ ತಾಯಿ ಫೋನ್ ಮಾಡಿಲ್ಲ ಸಾಬ್ರ ತಾಯಿ ಏನು ಡ್ಯೂಟಿಗೆ ಹೋಗ್ಯಾನ ರೂಮ್ನಾಗ ಅದ್ಯಾನ ಅಂತ ಅಂದಾಗ ಇಲ್ಲ ಮಲಿಕ್ಯಾಣನ ಅಲ್ಲ 5 ಗಂಟೆ ಆಗೈತೆ ಮಲಿಕ್ಯಾಣನ ಅಂತಿ ಎಬ್ಸಕ್ ಬರಗಲ್ಲನ ಒತ್ತಾಗೈತೆ ಅಂದ್ಲ. ಇಲ್ಲಿ ಕೂಡ ನಿದ್ದಿಗಟ್ಟು ಮಕ್ಕಂಡ ಯಾಕೆ ಎಬ್ಸ್ಬೇಕಂದೆ ಹೋಗಿ ಮೊದಲು ಎಬ್ಸಿದೇನ ಏನಂತೀಯ ಮೊದ್ಲು ಹೋಗಿ ಎಬ್ಸಂತ ತಾವು ಸಿಟ್ಟು ಮಾಡಿದ್ರ ನನಗೆ. ಅವಾಗ ಹೋಗಿ ಎದ್ದೇಳ ತಮ್ಮ ಎದ್ದೇಳಪ್ಪ ಒತ್ತಾಗೈತೆ ಎದ್ದೇಳ ಅಂತ ಎಬ್ಸ್ತನ್ರಿ ಹೋಗ್ಬಿಟ್ಟಾನ್ರಿ. ಅಲ್ಲ ಅಜರ ಈಗ ಬಾಡಿ ಹೆಂಗಿತ್ತು ಅವಾಗ? ಬಾಡಿ ಕಪ್ಪಾಗಿತ್ರಿ ಸ್ವಲ್ಪ ನಾಲ್ಕನಿ ರಕ್ತ ಬೀಳ್ತಿರ್ತ ಎಲ್ಲಿ ಮುಂದೆ ಈಗೇನು ಉಳ್ಪಕ್ಕಿಲ್ ಮಕ್ಕಳಿದ್ನಲ್ರಿ ಮುಂದ ರಕ್ತ ಬೀಳ್ತು. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಹೋಗಿ ಹಿಂಗ ಉಳ್ಸಾಡಿ ಎಬ್ಬಿಸ್ದೆ ಎದ್ದೇಳಲ್ಲ ನನಗೆ ಧೈರ್ಯ ಆಗ್ಲಿಲ್ಲ. ಹೊರಗೆ ಬಂದ್ ಪಕ್ಕದಾರನ್ನ ಕರಿದೆ ಮಕ್ಕಳನ ಎದ್ದೇಳಲ್ಲ ಬರ್ಯಪ್ಪ ಅಂತೇಳಿ ಬಂದ್ರ ಅವ್ರು ರಾಮ ಅಂದ್ರ ಮತ್ತೆ ಅವ್ರಿಗೆ ಇದಾಯ್ತು ಆಂಬ್ಲೇಷನ್ ಕರಿ ಅಂತೇಳಿ ಫೋನ್ ಮಾಡಿದ್ರು. ಆಂಬ್ಲೇಷನ್ ಬಂತು ಆಸ್ಪತ್ರೆಗೆ ಹಾಕೊಂಡು ಹೋದ್ರು. ಹಾಕೊಂಡು ಹೋಗಿ ಅದು ಏನ್ ಇದು ಮಾಡೋದು ಆಸ್ಪತ್ರೆಗೆ ಇದು ಮಾಡಿದ್ರು. ಇದು ಮಾಡಿದ್ಮೇಲೆ ಬಾಡಿ ಹೋಗಿತ್ತು ಅಂತ ಆಸ್ಪತ್ರೆಗೆ ರಕ್ತ ಸ್ವಲ್ಪ ತೆಳಗ್ ಬಿದ್ದಿತ್ರಿ. ಮೂಗಿನಾಗ್ಲಿದ್ದ ಚೀಟಿ ಪಾಟಿ ಅಂತವ್ ಏನು ಚೆಕ್ ಮಾಡಿಲ್ರಿ ಸರ್. ಅವತ್ತು ಒಂದದೇನ್ರಿ ಇಲ್ಲ. ಅವ್ರ ಆರೋಗ್ಯ ಹೆಂಗಿತ್ರಿ ಮೊದಲಿಂದ? ಚೆನ್ನಾಗಿದೆ ಮೊದ್ಲಿದ್ದ ಚೆನ್ನಾಗಿದೆ ಅನ್ರಿ. ಅವತ್ತ ಸ್ವಲ್ಪ ಮಕ ಸಣ್ಣ ಇತ್ತು. ಅದಕ್ಕಿಂತ 4 ದಿವಸ ಮುಂದ ಜ್ವರ ಬಂದಿದ್ರು. ಜ್ವರ ಬಂದಾಗ ಯಾಕ ಇದೆ ಅಂತೇಳಿ ಅವ್ರ ಮಾವು ಬೈದ್ದ ಯಾಕ ತಮ್ಮ ಯಾಕ ಸಪ್ಪಗದಿ ಏನ ಇಲ್ಲ ಜ್ವರ ಬಂದು ಸರ್ ಈಗ ಟ್ರಾಂಪ್ಲೇಟ್ ತಗೊಂಡಿನ ಅಂತ ಹೇಳಿದ. ಇಲ್ಲ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಮಾವ ಅಳಿಯ ಹೆಂಡ್ತಿ ಹೋಗಿ ಆಸ್ಪತ್ರೆಗೆ ತೋರ್ಸ್ಕೊಂಡು ಬಂದ್ರಿ. ಬಂದು ಇದ್ ಮಾಡಿದ್ರೆ ಆರಾಮಾಗಿನ ಅಂತ ಹೇಳಿದ. ಯಾವ್ದ ಸುದ್ದಿನ ತೆಗ್ದಿಲ್ಲ. ಇಲ್ಲ ಅದು ಒಂದ್ ಸುದ್ದಿ ತೆಗ್ದಿಲ್ರಿ. ಇಲ್ಲ ಆ ಸುದ್ದಿ ನಾನು ಮುಂದೆ ತೆಗ್ದೇ ಇಲ್ಲ. ಈಗ ನೋಡ್ರಿ ಈ ತರ ಆಗಬಾರ್ದು. ಮುಂದೆ ಇದ್ದಂತ ಅವ್ರ ಕುಟುಂಬಿಗೆ ಯಾವ್ದಾರ ಒಂದು ದಾರಿ ಬೇಕು. ಹೆಂಗಿತ್ತು ರಾಜ ನಿಮ್ಮ ಮಗಂದ ಎಷ್ಟು ಕಷ್ಟಪಟ್ಟು ನೌಕರಿ ತಗೊಂಡ ಏನಿತ್ತು ಅದು ಆತಗ ಗೊತ್ತರೆ ನನಗೆ ಗೊತ್ತು.
ಮಗಂದ ನಾವು ಕಷ್ಟಪಟ್ಟು ಹೆಂಗ್ ಓದಿಸಿದ್ವಿ, ಹೆಂಗ ಜೋಪಾನ ಮಾಡಿದ್ವಿ, ಹೆಂಗ ಬಿಟ್ಟಿವಿ ಅನ್ನೋದು ಆತಗ ಗೊತ್ತು, ನನಗೆ ಗೊತ್ತು. ಬಹಳ ಕಷ್ಟಪಟ್ಟು ಕೂಲಿ ಕೆಲಸ ಎಲ್ಲ ಮಾಡ್ತಿದ್ದ ಅಂತ ಮಾಡಿವ್ರಿ, ಮಾಡಿ ಮತ್ತೆ ಓದಿಸಿದ್ವಿ. ಕಡ್ಲಿಂದ ಒಂದಿಟ್ಟು ಸಂಪತ್ತಿತ್ತು, ಆದ್ರ ಉಣ್ಕೊಡ್ಲಿಲ್ಲ ದೇವ್ರು, ಉಣ್ಕೊಡ್ಲಿಲ್ಲ. ಸರ್ಕಾರ ನೌಕರಿ ತಗೊಳ್ಳೋದು ಬಹಳ ಕಷ್ಟ ಐತಿ. 8 ಸರ್ಕಾರ ನೌಕರಿಗಳನ್ನು ತಗೊಂಡಿದ್ದೆ. ಆರಾಮದಿಂದ ಮೊದಲಿಂದ ಓದ್ತಾ ಇದ್ದ, ಓದಿನ ಕಡೆ ಬಹಳ ಇಷ್ಟಂತ ಆಗೈತಿ ನೋಡ್ರಿ ಸರ್. ಈಗ ಯಾವ ತರದ ನ್ಯಾಯ ಬೇಕಂತ ನೀವು ಕುಟುಂಬದವ್ರು ಆಗ್ರಹಿಸ್ತೀರಿ? ಈಗ ನ್ಯಾಯ, ಈಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗೈತಲ್ರಿ, ಅದೇನು ಕೇಸ್ ಆಗೈತಲ್ಲ, ಅವರು ಸ್ವಲ್ಪ ಅರೆಸ್ಟ್ ಮಾಡ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಒಂದು ಈಗ ಅವರು ಕುಟುಂಬರಿಗೆ ಮತ್ತೆ ಯಾವ್ದಾರು ಒಂದು ದಾರಿ ಬೇಕು. ತೊಂದರೆ ಮಾಡಿದವ್ರು ಯಾರು, ಏನು ಯಾಕೆ ಮಾಡಿದ್ರು, ಏನಂತ ಎಂತ ಚರ್ಚೆ ಮಾಡಿದ್ ನಿಮ್ಮ ಮನೆಗೆ ಕುಟುಂಬದವ್ರ ಜೊತೆಗೆ ಯಾವ್ದು ನಾನು ಮುಂದೆ ಮಾತ್ರ ಯಾವ್ದು ಬಿಚ್ಚಲ್ಲ, ನಾನು ಮುಂದೆ ಯಾವ್ದು ಅದರ ಬಗ್ಗೆ ಬಿಚ್ಚೇ ಇಲ್ಲ. ಅದರದ್ದು ಏನ ಬಿಚ್ಚಿದ್ರ ಏನಾರ ಹೇಳಿದ್ರ ಹಿಂಗ ಅಂದ್ರಿ, ಹಿಂಗ ಇದ್ ಮಾಡ್ಯಾನ ಅಂತ ಹೇಳ್ಬಹುದು. ನಾನು ಮುಂದೆ ಯಾವ ಬಗ್ಗೆನೂ ಹೇಳಿಲ್ರಿ. ಹೇಳಿಲ್ಲ. ಏನ ತಾಯಿ ಮುಂದೆ ಅಷ್ಟಾಗಿ ಹೇಳ್ತನ್ರಿ, ತಾಯಿ ಮುಂದೆ ಅಷ್ಟೇ. ತಾಯಿ ಮುಂದೆ ಯಾವ್ದು ಹೇಳ್ತಾರಲ್ಲ, ಈಗ ನಮ್ಮ ಮುಂದೆಲ್ಲ ಹೇಳ್ಕೊತಿದ್ರು ಅಂತ ಹೇಳಿ ಆ ತರ ಕೇಳತ್ತೆ. ಅವ್ರಿಗೆ ಏನ್ ಅದ್ರ ಸುದ್ದಿ ಯಾವ್ದು ಗೊತ್ತಿಲ್ರಿ. ಮಾತಾಡಿದ್ರು ಅಂತ ಹೇಳಿದ್ರು ಅವರು. ಮತ್ತೆ ಆ ಹೇಳ್ತಿ ಮುಂದೆ ಏನಾರ ಮಾತಾಡ್ಯಾನೋ ಬಿಟ್ಟನ್ರಿ, ನನಗಂತೂ ಗೊತ್ತಿಲ್ಲ. ಈ ಭಾಗಕ್ಕೆ ಹೆಮ್ಮೆ ಇದ್ದ ನಿಮ್ಮ ಮಗ ಒಬ್ಬ, ಯಾಕಂದ್ರೆ PS ಆಗೋದೊಂದು ಸಣ್ಣ ಕೆಲಸ ಅಲ್ಲ, ಹೆಮ್ಮೆ ಅಂತ ಅನ್ಸುತ್ತೆ. ಅಂತ ಹೆಮ್ಮೆಯ ಮಗ ಇಲ್ಲ ಈಗ. ಇಲ್ಲ ನಮ್ ಕೈಯೊಳ ಕಡ್ಲಿ ನಾವ ಕಳ್ಕೊಂಡಂಗ ಆತ್ರಿ. ನಾವ ಕಳ್ಕೊಂಡಂಗ ಆತ್ರಿ ನೋಡ್ರಿ. ಮತ್ತೆ ಇಷ್ಟಂತ ಐತಿ. ಈಗ ಅವ್ರು ಅರೆಸ್ಟ್ ಮಾಡೋದು ಒಂದು, ಅವ್ರ ಕುಟುಂಬಕ್ಕೆ ಯಾವ್ದಾರ ಒಂದು ದಾರಿ ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.